ಚೆನ್ನಾಗಿದ್ದಾರೆ ಸರ್, ನಮಸ್ಕಾರ. ನಮಸ್ತೆ ನಮಸ್ತೆ. ಮೋಹನ್ ಚಿತಾಲೆ ಅವರೀಗ ಕೊತ್ತೂರು ಮಂಜುನಾಥ್ ಅವ್ರು ಹೇಳ್ತಾ ಇದ್ರು, ಒಂದು ಮೀಡಿಯಾದವರು ಹಿಂಗೋಗಿ ಹೊಡೆದ್ರು ಅಂತ ಹೇಳ್ತಾರಂತೆ, ಇನ್ನೊಂದು ಮೀಡಿಯಾದವರು ಹಿಂಗೋಗಿ ಹೊಡೆದ್ರು ಅಂತ ಹೇಳ್ತಾರಂತೆ. ನಾವು ಹೊಡೆದ್ವಿ ಅಂತನಾದ್ರೂ ಹೇಳ್ತಾ ಇದ್ದೀವಿ, ಇವ್ರಿಗೆ ಅದು ಕೂಡ ಅಷ್ಟೊಂದು ಅನುಮಾನ ಇದ್ರೆ ಇವ್ರು ಹೋಗಿ ಅಲ್ಲಿ ಕಳಿಸಿ, ದಯವಿಟ್ಟು ಇಂಥವ್ರಿಗೆ ಅವಕಾಶ ಇರುತ್ತಾ ಅಲ್ಲಿ ಗಡಿ ಭಾಗದಲ್ಲಿ ನಿಂತ್ಕೊಂಡು ನೋಡೋದಕ್ಕೆ? ಮೋಹನ್ ಚಿತಾಲೆ ಅವರೇ ನೋಡಿ ಸರ್, ಬೆಳಗಿಂದ ನೀವು ಒಂದು ವಿಡಿಯೋನ ತೋರಿಸ್ತಾ ಇದ್ರಿ. 9 ಮತ್ತು 10ನೇ ತಾರೀಕು ರಾತ್ರಿ ಏನು ಬೆಳಗಿನ ಜಾವ ಏನು ಘಟನೆ ನಡೀತು ನೂರ್ ಖಾನ್ ಏರ್ ಸ್ಪೇಸ್ ನಲ್ಲಿ, ಆ ಭಿಕಾರಿ ಪಾಕಿಸ್ತಾನದ ಪ್ರಧಾನ ಮಂತ್ರಿಗೂ ಗೊತ್ತಿಲ್ಲ. ಆಮೇಲೆ ಅವ ಈಗ ಮುನೀರ್ ಏನ್ ಸೇನಾಧ್ಯಕ್ಷ ಇದ್ದಾನೆ, ಅವನು ಹೇಳ್ತಾನೆ ಬ್ಯಾಲಿಸ್ಟಿಕ್ ಮಿಸೈಲ್ ನಿಂದ ಅಟ್ಯಾಕ್ ಆಗಿದೆ ಅಂತ. ಅದು ಅಟ್ಯಾಕ್ ಆಗಿದ್ದು ಲಾಂಗ್ ಕ್ರೂಸ್ ಮಿಸೈಲ್ ನಿಂದ. ಅದೇನ್ MLA ಇದಾರಲ್ಲ, ಕೋಲಾರದ MLA ಅವ್ರಿಗೆ ಆ ಭಾಷಣವನ್ನ ನೀವು ನಂಗೆ ವಾಟ್ಸಪ್ ನಂಬರ್ ಕೊಡಿ, ನಾನೇ ಕಳ್ಸ್ಕೊಡ್ತೇನೆ. ಆ ಪಾಕಿಸ್ತಾನ್ ಆರ್ಮಿ ಮತ್ತೆ ಪಾಕಿಸ್ತಾನ ಪ್ರಧಾನ ಮಂತ್ರಿಗೇನೆ ಗೊತ್ತಿಲ್ಲ ಏನ್ ನಡೆದಿದೆ ಅಂದಾಗ, ಇಲ್ಲಿ ನೋಡಿ, ಈ ಮಂಜುನಾಥ್ ಒಬ್ಬರೇ ಅಲ್ಲ, ಮಧ್ಯಪ್ರದೇಶದ ಭಾರತೀಯ ಜನತಾ ಪಕ್ಷದ ಡೆಪ್ಯೂಟಿ CM ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ರು. ಸೈನ್ಯ ಬಂದ್ಬಿಟ್ಟು ಪ್ರಧಾನ ಮಂತ್ರಿ ಅವ್ರ ಕಾಲಿಗೆ ಬಿತ್ತು. ಆನಂತರ ಅವನು ಯಾವನೋ ತಲೆ ಕೆಟ್ಟವನು, ಅವನು BJP MLA, ಅವನು ಒಂದು ಸ್ಟೇಟ್ಮೆಂಟ್ ಕೊಟ್ಟ ಆ ಅಮ್ಮನ ಬಗ್ಗೆ, ಯಾರು ಮುಸ್ಲಿಂ ಕುರೇಶಿ ಅಮ್ಮನ ಬಗ್ಗೆ. ಆಮೇಲೆ ರಾಮ್ ಗೋಪಾಲ್ ಯಾದವ್ ಏನೋ ಸ್ಟೇಟ್ಮೆಂಟ್ ಕೊಟ್ರು. ಸರ್, ಏನಾಗ್ತದೆ ಅಂತಂದ್ರೆ, ಇವ್ರು ಮಾತಾಡುವ ಶೈಲಿ ಧಾಟಿ ನೋಡಿದ್ರೆ ಇವ್ರು ಏನ್ ಮಾತಾಡ್ತಾರೆ ಇವ್ರಿಗೆ ಗೊತ್ತಿಲ್ಲ. ಅತಿಯಾದ ಮೋದಿ ಪ್ರೀತಿಯಿಂದಾನೇ ಏನ್ ಬೇಕಾದ್ದು ಮಾತಾಡ್ತಾರೆ. ಅತಿಯಾದ ಮೋದಿ ವಿರುದ್ಧ ಹೋದ ಕಾಂಗ್ರೆಸ್ ಏನ್ ಬೇಕಾದ್ದು ಮಾತಾಡ್ತದೆ. ಸರ್, ವಿ ಹ್ಯಾವ್ ಎವಿಡೆನ್ಸಸ್, ವಿ ಹ್ಯಾವ್ ವಿಜುವಲ್ಸ್. ಯುವರ್ ಚಾನಲ್ ಹ್ಯಾಸ್ ರಿಲೆಂಟ್ಲೆಸ್ಲಿ ಶೋಯಿಂಗ್ ಇಟ್ ಸಿನ್ಸ್ ಲಾಸ್ಟ್ 8 days ವಾಟ್ ಆಕ್ಚುಲಿ ಹ್ಯಾಸ್ ಹ್ಯಾಪೆಂಡ್ ಇನ್ ಪಾಕಿಸ್ತಾನ್. ಅದಾದ್ಮೇಲೂ ಕೂಡ ಇವ್ರಿಗೆ ಮಾನ ಮರ್ಯಾದೆ ನಾಚಿಗೆಟ್ಟು ಜೋಕರ್ಗಳು ಸರ್ ಇವರು. ಇವ್ರ ಬಗ್ಗೆ ಏನ್ ಮಾತಾಡ್ಬೇಕು ಹೇಳಿ? ಬೂಟಾಟಕ್ಕೆ 4 ಫ್ಲೈಟ್ ಅರೆ ಬೂಟಾಟಕ್ಕೆ 4 ಫ್ಲೈಟ್ ಹೆಂಗ್ ಕಳಿಸ್ತಾರೆ ಸರ್? ಏನ್ ದೇರ್ ಇಸ್ ಎನಿ ಲೋಕಸ್ ಸ್ಟ್ಯಾಂಡಿ ಇನ್ ದೇರ್ ಸ್ಟೇಟ್ಮೆಂಟ್? ಅತಿಯಾದ ಮೋದಿ ವಿರೋಧದಿಂದಾನು ಮಾತಾಡ್ತಾರೆ, ಅತಿಯಾದ ಮೋದಿ ಪ್ರೀತಿಯಿಂದಾನು ಮಾತಾಡ್ತಾರೆ. ಇದು ತಪ್ಪು ಸರ್, ಅಂಡ್ ಐ ರಿಯಲಿ ಕಂಡಮ್ ಇಟ್. ಹೆಂಡತಿರ ಮುಂದೆ ಗಂಡಂದನ್ನ ಒಡೆದು ಆ ಮಕ್ಕಳ ಮುಂದೆ ಒಡೆದು ಸಾಯಿಸಿ ಅವ್ರು ಹೋದರೆ ಯಾರಾದರೂ ತಟ್ಕೊಳ್ಳೋಕ್ಕಾಗುತ್ತಾ? ಯಾರಾದರೂ ಅವರೇನೋ ಹೆಣ್ಮಕ್ಳು ಗಟ್ಟಿಯಾಗಿರೋದ್ರಿಂದ ಅವರು ಬಂದವರು, ಇಲ್ಲಾಂದ್ರೆ ಅವ್ರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ಬೇಕಾಗಿತ್ತು ಆ ಕಣ್ಮುಂದೆ ಆ ಘಟನೆ ನೋಡಿದಾಗ. ಅಂಥದಕ್ಕೆ ಪರಿಹಾರ ಇದೆಲ್ಲ. ಆ ಟೆರರಿಸ್ಟ್ಗಳು ಯಾರು, ಬೇರೆ ಯಾವುದು, ಬುಡ ಯಾವುದು, ಕೊಂಬೆ ಯಾವುದು, ರೆಂಬೆ ಯಾವುದು, ಎಲ್ಲವನ್ನು ಹಿಡಿದು ಎಲ್ಲವನ್ನು ಹೊಡಿಬೇಕಾಗಿತ್ತು. ಏನೋ 4 ಬಾಂಬ್ ಮೋಹನ್ ಚಿತಾಲೆ ಅವರು ಮಾತಾಡ್ತಾರೆ ನಮ್ಮೊಂದಿಗೆ. ಮೋಹನ್ ಚಿತಾಲೆ ಅವರೇ, ಇಂಥ ಹೇಳಿಕೆಗಳನ್ನು ಕೇಳಿದ್ರೆ ನಮಗೆ ಒಂದು ಕಡೆಯಿಂದ ಬೇಜಾರಾಗುತ್ತೆ, ರಕ್ತ ಕುದಿಯುತ್ತೆ. ಯಾವುದ್ಯಾವುದೋ ಘಟನೆಗಳಾದಾಗ ಎಲ್ಲವೂ ಕೂಡ, ಯಾವುದೋ ಅಂತಲ್ಲ, ಪುಲ್ವಾಮಾ ದಾಳಿ ಆದಾಗ, ಉರಿ ದಾಳಿ ಆದಾಗ, ಈ ಪಹಲ್ಗಾಮ್ ದಾಳಿ ಮೇಲೂ ಕೂಡ ಇವರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಇವರ ಬುದ್ಧಿನೇ ಇಷ್ಟ ಅಂತ. ಅಷ್ಟೊಂದು ಇದ್ರೆ ಮೋಹನ್ ಚಿತಾಲೆ ಅವರೇ ಹೋಗಿ ತನಿಖೆಗೆ ಆಗ್ರಹಿಸ್ಲಿ. ಏನರ್ಥ? ಸರ್ಕಾರನೇ ಖರ್ಚು ಮಾಡಿಸಿದ್ರ ಅಥವಾ ಅವರು ಹೇಗೆ ಬಂದ್ರು? ಪ್ಲೀಸ್ ನೋಡಿ ಸರ್, ಇದೇನ್ ದಾಳಿ ಆಪರೇಷನ್ ಸಿಂಧೂರ್ ಆಗಿದೆ. ಈ ಆಪರೇಷನ್ ಸಿಂಧೂರಿನ ಎಲ್ಲಾ ವಿಜುವಲ್ಸ್ಗಳು ನಿಮ್ಮ ರಿಪಬ್ಲಿಕ್ TV ಕನ್ನಡ ಚಾನೆಲ್ ನಲ್ಲಿ ಇದೆ. ಅದಾದ ನಂತರ ಇಷ್ಟೆಲ್ಲ ಆದ್ರೂ ಕೂಡ ಪಾಕಿಸ್ತಾನ ಕೂಡ ಅಫಿಷಿಯಲಿ ಸರೆಂಡರ್ ಆಗಿ, ನಾವು ಎಕನಾಮಿಕ್ ಬ್ಯಾನ್ ಅನ್ನ ಟರ್ಕಿ ಮೇಲೆ, ಚೈನಾ ಮೇಲೆ ಹಾಕಿ, ಟರ್ಕಿಯ ಸೈನ್ಯ ಸಾಮಗ್ರಿಗಳು, ಚೈನಾದ ಸೈನ್ಯ ಸಾಮಗ್ರಿಗಳು ಎಷ್ಟು ಸನ್ನದ್ಧರಿತ್ತು ಅದು ಕೂಡ ಇಡೀ ಜಗತ್ತಿಗೆ ಗೊತ್ತಾಗಿದೆ. ನಮ್ಮ ಟ್ರಂಪ್ ಕಾಕ ಒಮ್ಮಂತಾನ ನಾ ಸರೆಂಡರ್ ಮಾಡಿಸೀನಿ, ಒಮ್ಮ ಅಂತಾನ ನಾ ಸಂಧಾನ ಮಾಡಿಸಿಲ್ಲ ಅಂತ ಹೇಳಿ ಆ ಟ್ರಂಪ್ ಕಾಕನ ಬಯಲು ಬಣ್ಣಾಗಿದೆ. ಈಗ ಕಾಂಗ್ರೆಸ್ದು ಕೂಡ ಬಣ್ಣ ಬಯಲಾಗ್ತಾ ಇದೆ. ಕೆಲವೊಬ್ರು ಅತಿಯಾದ BJP ಏನು ಪೊಲಿಟಿಷಿಯನ್ಸ್ ಇದಾರಲ್ಲ, ಅವ್ರ ಬಣ್ಣನೂ ಬಯಲಾಗ್ತಾ ಇದೆ. ಒಂದು ಮಾತು ಸರ್, ಒಂದು ಮಾತು ಹೇಳ್ತೇನೆ ತಮ್ಗೆ,
ಸೈನ್ಯ ಏನ್ ಮಾಡಬೇಕಾಗಿದೆ ಮಾಡ್ಕೋತ ಹೋಗ್ತದೆ. ಇವ್ರ ಮಾತಿಗೆ ಕಿಮ್ಮತ್ತು ಸೈನ್ಯ ಕೊಡಲ್ಲ, ಯಾಕಂದ್ರೆ ಸೈನ್ಯ ಈ ಪಾಲಿಟಿಷಿಯನ್ ಮೇಲೆ ಅವಲಂಬಿಸಿದ್ದಿಲ್ಲ. ನಮ್ಮ ಸರ್ಕಾರದ ಪ್ರಧಾನಮಂತ್ರಿಗಳು, ನಮ್ಮ ರಕ್ಷಣಾ ಸಚಿವರು ಮತ್ತೆ ನಮ್ಮ ರಕ್ಷಣಾ ಇಲಾಖೆಯ ಮುಖ್ಯಸ್ಥರು ಏನ್ ಆದೇಶ ಕೊಡ್ತಾರೆ ಅದ್ರ ತಕ್ಕಂಗೆ ಈಗ ಹುಡುಕಿ ISIS ಮತ್ತೆ ಎಲ್ಲ ಉಗ್ರರನ್ನ ಐದರ್ ದೇ ಆರ್ ಎಲಿಮಿನೇಟಿಂಗ್ ಆರ್ ದೇ ಆರ್ ಅರೆಸ್ಟಿಂಗ್. ಹಿಂಗಿದ್ದಾಗ ಕೊತ್ತೂರು ಮಂಜುನಾಥ್ ಏನ್ ಹೇಳ್ತಾರೆ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ, ನಮ್ಮ ಮಾನ್ಯ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಹೇಳ್ತಾರೆ, ಮಾನ್ಯ ನಮ್ಮ ಯಾದವ್ ಸಾಹೇಬ್ರು UP ಕುಂತ ಏನ್ ಹೇಳ್ತಾರೆ, ಅವು ಎಲ್ಲಾ ಹೇಳಿಕೆಗಳು ಜನರು ಗಮನಿಸ್ತಾ ಇದ್ದಾರೆ. ಸಮಯ ಬಂದಾಗ ಅದಕ್ಕೆ ತಕ್ಕ ಉತ್ತರ ಹೋಟಿನ ಮುಖಾಂತರ ಕೊಡ್ತಾರೆ. ಈಗ ಅವ್ರ ಬಾಯ ಬಂದಿದ್ದೇನೋ ಬಡ್ಕೊಳ್ಳಿ, ಆದ್ರೆ ಮುಂದೆ ಇವು ಎಲ್ಲವೂ ಕೂಡ ಬಯಲಾಗ್ತದೆ. ಸರ್, ಇದ್ರ ಬಗ್ಗೆ ಒಂದೇ ಹೇಳ್ತೇನೆ ನಿಮ್ಗೆ, ಹಮ್ ಸನ್ನದ್ಧ ಹೈ, हम सुरक्षित है, हमारी देश की रक्षा हमारी सेना ने किया है और आगे भी करते रहेंगे. ऐसे बकवास पॉलिटिकल स्टेटमेंट्स को लेके ನೀವು ತಲೆ ಕೆಡಿಸ್ಕೋಬಾರ್ದು, ನಾವು ತಲೆ ಕೆಡಿಸ್ಕೋಬಾರ್ದು. ಅಲ್ಲ, ನಾವು ತಲೆ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಬಿಡಿ ಮೋಹನ್ ಚಿತಾಲೆ ಅವರೇ. ಆದರೆ ಜನರನ್ನ ದಿಕ್ಕು ತಪ್ಪಿಸುವಂಥ ಕೆಲಸವನ್ನ ಜನನಾಯಕರು ಮಾಡಬಾರ್ದು ಅನ್ನೋದು ನಮ್ಮ ಕಾಳಜಿ ಅಷ್ಟೇ, ನಮ್ಮ ಪ್ರಶ್ನೆ. ಪದೇ ಪದೇ ಅವನೊಂದು ಫೋಟೋ ತೋರಿಸಿ ಅವನದು ಸ್ಟೇಟ್ಮೆಂಟ್ ಏನ್ ಕೊಡ್ತಾ ಇದ್ದೀರಾ, ಅಲ್ಲಿಂದ ಅವ್ನಿಗೆ ಪಾಪ್ಯುಲಾರಿಟಿ ಸಿಗ್ತಾ ಇದೆ ಅವ್ರ ಪಾರ್ಟಿಯಲ್ಲಿ, ಹೊರತು ದೇಶಕ್ಕೆ ಇದು ಒಳ್ಳೇದಲ್ಲ ಅಂತ ನಾ ಹೇಳ್ತಾ ಇದ್ದೀನಿ ಸರ್ ತಮ್ಗೆ. ಅಲ್ಲ, ಪಾಪ್ಯುಲಾರಿಟಿ ಬೇಕು ಅಂತೇಳಿ ಮಾಧ್ಯಮಗಳ ಮುಂದೆ ಈ ರೀತಿ ಹೇಳಿಕೆನೆ ಕೊಡ್ಬೇಕಾ? ಅಲ್ಲಲ್ಲ, ಅವನು ಹಂಗ್ ತಿಳ್ಕೊಂಡಿದಾನಲ್ಲ, ಅವನ ಬುದ್ಧಿನೇ ಅಷ್ಟಿದೆ, ಏನ್ ಮಾಡ್ಲಿಕ್ಕೆ ಆಗ್ತದೆ ಹೇಳಿ. ಆದ್ರೆ ನೀವು ತೋರ್ಸೋದು ಒಂದ್ ರೀತಿ ಒಳ್ಳೇದೇ ಇದೆ, ಯಾಕಂದ್ರೆ ಜನರಿಗೆ ಗೊತ್ತಾಗ್ತದೆ ಯಾರ್ದು ಎಷ್ಟು ಲೆವೆಲ್ ಇದೆ ಅಂತ. ಯಾವ ಲೆವೆಲ್ ನಲ್ಲಿ ಅವ್ರು ಯಾರನ್ನ ಎಷ್ಟು ಲೆವೆಲ್ ಅಲ್ಲ, ಎಂಥವ್ರನ್ನ ನೀವು ಆಯ್ಕೆ ಮಾಡಿದಿರ ನೋಡ್ಕೊಳ್ರಪ್ಪ ಅಂತ ತೋರಿಸ್ತಾ ಇದೀವಿ. ಅದು ಕೋಲಾರ ಜನತೆ ಗೊತ್ತಾಗ್ಬೇಕಲ್ಲ ಸರ್. ಅಲ್ಲ, ಕೋಲಾರ ಜನತೆಗಲ್ಲ, ಇಡೀ ರಾಜ್ಯದ ಜನತೆಗೆ ಗೊತ್ತಾಗ್ಬೇಕಲ್ಲ. ಅದು ಖರೆ ಇದೆ, ಆದ್ರೆ ಅಷ್ಟೊಂದು ಕೀಳು ಮಟ್ಟದ ಮಾತಾಡಿದ ಮೇಲೆ ಸಾರ್ವಜನಿಕವಾಗಿ ಅವನು ಕ್ಷಮೆನೂ ಕೇಳ್ತಾ ಇದ್ದಿಲ್ಲ, ಈಗ ಪಾರ್ಟಿಯಿಂದ ಅವನಿಗೆ ಡೈರೆಕ್ಷನ್ ಕೊಡ್ತಾ ಇಲ್ಲಪ್ಪ ನೀನು ಸ್ಟೇಟ್ಮೆಂಟ್ ವಾಪಸ್ ತಗೋ ಅಂತ. ಇದು ನಂಗೆ ಆಶ್ಚರ್ಯ ಅನಿಸ್ತಾ ಇದೆ. ಮೋಹನ್ ಚಿತಾಲೆ ಅವರೇ, ಈ ಪಾಲಿಟಿಕ್ಸ್ ನ ಬದಿಗಿಟ್ಬೋಣ. ನಮ್ಮ ಸೇನೆ ಎಷ್ಟು ಕಷ್ಟಪಡುತ್ತೆ, ಆ ಸೇನೆಗೆ ಅವರು ಆಯ್ಕೆ ಆಗಬೇಕು ಅಂತಂದರೆ ರೋಡಲ್ಲಿ ಮಲಗಿದ್ದು ರಾತ್ರಿ ಇಡೀ, ಬೆಳಗ್ಗೆ ಅವರು ಫಿಸಿಕಲ್ ಟೆಸ್ಟ್ ಮುಗಿಸಿ ಅದಾದಮೇಲೆ ಅದು ಪಾಸ್ ಆಯಿತು ಅಂದರೆ ನೆಕ್ಸ್ಟ್ ಇನ್ನೊಂದು ಟೆಸ್ಟನ್ನು ಮಾಡಿ ಮತ್ತಿನ್ನೊಂದು ಕಡೆ ಹೋಗಿ ಟ್ರೈನಿಂಗನ್ನು ಪಡ್ಕೊಂಡು ಬಿಸಿಲು ಗಾಳಿ ಮಳೆ ಯಾವುದನ್ನು ಕೂಡ ಲೆಕ್ಕಿಸದೆ ಕಾಡಲ್ಲಿ ಉಪವಾಸ ಇದ್ದು ಇವತ್ತು ಗಡಿಯನ್ನು ಕಾದು ಭಾರತದಲ್ಲಿ ಸುರಕ್ಷಿತವಾಗಿರುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾರೋ ಅಲ್ಲಿಂದ ಬಂದರು 4 ಜನ ಉಗ್ರರು ಅಂತ ಬಂದಾಗ ಇಂಥ ಒಂದು ನಾಯಕರು ಹೇಳಿಕೆಯನ್ನು ಕೊಡ್ತಾರೆ ಅಂತಂದರೆ ಒಂದು ನಮ್ಮ ಸೈನ್ಯಕ್ಕೆ ಅನುಮಾನ ಪಟ್ಟಂತ ಒಂದು ವಿಚಾರ, ಸೈನ್ಯಕ್ಕೆ ಅಗೌರವ ತೋರಿಸುವಂತ ವಿಚಾರ ಅಲ್ವಾ ಇದು? ಸರ್, ಏನಾಗ್ತದೆ ನಮ್ದು ನೋಡಿ, ಅರ್ಥ ಮಾಡ್ಕೊಳ್ರಿ, ನಮ್ದು ಡೆಮೋಕ್ರೆಟಿಕ್ ಕಂಟ್ರಿಯಲ್ಲಿ ವಾಕದ ಏನು ಫ್ರೀಡಮ್ ಆಫ್ ಸ್ಪೀಚ್ ಎಲ್ಲರಿಗೂ ಕೂಡ ಇದೆ. ನಾವು ಏನಾದ್ರೂ ಹೇಳಿಕೆಗಳು ಕೊಡಬಾರ್ದು, ಇದು ಮಾಡಬಾರ್ದು ಅಂತಂದಾಗ ಅದು ಸರ್ಕಾರಕ್ಕೆ ತಿರುಗೇಟ್ ಆಗ್ತದೆ ಅಂತ ಸರ್ಕಾರ ತಿಳ್ಕೊಂಡಿದೆ. ಇವ್ರು ಇಂಥ ಸ್ಟೇಟ್ಮೆಂಟ್ ಕೊಟ್ಟಾಗ ಅದಕ್ಕೆ ಏನಾದ್ರು ಒಂದು ಫ್ರೇಮ್ವರ್ಕ್ ನಲ್ಲಿ ಇದಿಷ್ಟೇ ಮಾತಾಡ್ಬೇಕು, ಇದು ಬಿಟ್ಟು ಮಾತಾಡಬಾರ್ದು ಅಂತ ಎಲ್ಲಿಯೂ ಕೂಡ ರೂಲ್ಸ್ ಇಲ್ಲಲ್ಲ ಸರ್. ಅದನ್ನ ಅಡ್ವಾಂಟೇಜ್ ತಗೊಂಡು ಇಂಥ ಕಿಡಿಗೇಡಿಗಳು ಮಾತಾಡಿ ತನ್ನ ಚೀಫ್ ಪಾಪ್ಯುಲಾರಿಟಿ ಗಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಐ ಥಿಂಕ್ ಗೌರ್ಮೆಂಟ್ ಶುಡ್ ಮೇಕ್ ಎ ಲಾ ನೌ ಟು ಹ್ಯಾವ್ ಎ ಸೀರಿಯಸ್ ಸುಮೋಟೋ ಸುಪ್ರೀಂ ಕೋರ್ಟ್ ಇಲ್ಲ ಹೈಕೋರ್ಟ್ ಅವ್ರ ವಿರುದ್ಧ ಕೇಸ್ ಆಗ್ಬೇಕು ಸರ್, ಇಲ್ಲಾಂದ್ರೆ ಇದು ಹಿಂಗೆ ನಡೀತಾನೆ ಹೋಗ್ತದೆ. ಮೋಹನ್ ಚಿತಾಲೆ ಅವರೇ, ನೀವು ಹೇಳ್ತಾ ಇದ್ರಿ ಒಂದು ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಎಲ್ಲರಿಗೂ ಕೂಡ ವಾಕ್ ಸ್ವಾತಂತ್ರ್ಯ ಇದೆ ಅಂತೇಳಿ, ಆದರೆ ಹರಿಬಿಡಬಾರ್ದಲ್ವಾ? ನಮಗೆ ಸ್ವತಂತ್ರ ಇದೆ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡಬಾರ್ದಲ್ವಾ? ನಮಗೆ ಸ್ವತಂತ್ರ ಇದೆ ಅಂತೇಳಿ ನಮ್ಮ ಸೇನೆಯನ್ನು ಅಗೌರವ ತೋರಿಸುವಂಥ ಹೇಳಿಕೆಗಳನ್ನು ಕೊಡಬಾರ್ದು ಅಲ್ವಾ? ನಮಗೆ ಸ್ವತಂತ್ರ ಇದೆ ಅಂತ ಹೇಳಿ ಏನು ಬೇಕಾದರೂ ಮಾತಾಡ್ಬೋದು ಅಂತಂದ್ಬಿಟ್ರೆ ಇವತ್ತು ನಮ್ಮೊಳಗಿರುವಂಥವರೇ ನಮ್ಮ ಸೈನಿಕರನ್ನು ಸಪೋರ್ಟ್ ಮಾಡೋದಿಲ್ಲ ಅಂತಂದರೆ ಇಂಥವರಿಂದ ಸಪೋರ್ಟ್ ಅವಶ್ಯಕತೆಯೂ ಇಲ್ಲ ಬಿಡಿ. ನಮ್ಮ ಸೈನ್ಯದ ತಾಕತ್ತೇನು, ಶಕ್ತಿ ಏನು, ಪರಾಕ್ರಮ ಏನು ಅನ್ನೋದು ಇವತ್ತು ಇಡೀ ಜಗತ್ತಿಗೆ ಗೊತ್ತಾಗಿದೆ. ಮೋಹನ್ ಚಿತಾಲೆ ಅವರೇ ನೋಡಿ, ಜಿನ್ಕಿ ಜಿತನಿ ಸೋಚ್ ಉನ್ಕಾ ಉತನಾ ಬಯಾನ್ ಅಂತ ಹಿಂದಿಯಲ್ಲಿ ಅಂತಾರೆ. ಯಾರ್ದು ಎಷ್ಟು ಥಿಂಕಿಂಗ್ ಕೆಪಾಸಿಟಿ ಇದೆ ಅಲ್ಲ, ಆ ಕೆಪಾಸಿಟಿ ಮೇಲೆ ಅವ್ರು ಇಂಥ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ.
ಸರ್ ನಾನೊಂದು ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಕನ್ನಡ ನ್ಯೂಸ್ ಚಾನೆಲ್ಗಳು, ಆಮೇಲೆ ನಿಮ್ಮ ಪಾಪ ಆ ಪ್ರತಿನಿಧಿ ಅಲ್ಲಿ ಗಡಿಯಲ್ಲಿ ಹೋಗಿದ್ದಾನೆ, ಇಷ್ಟು ಪ್ರೇಜ್ ನಾನು ಮಾಡಿದಾಗೂ ಕೂಡ ಅದರಲ್ಲಿ ಕೆಲವೊಂದು ಕಾಮೆಂಟ್ಸ್ ನಂಗೆ ಬಂತು, ಇದು ಗೋಧಿ ಮೀಡಿಯಾ, ಇದು ಮೋದಿ ಸರ್ ಏನ್ ಮಾಡ್ಲಿಕ್ಕೆ ಆಗ್ತದೆ ಸರ್? ನೀವು ತೋರಿಸ್ತಾ ಇದ್ದೀರಾ ಹೌದೇ 700-800 ನಾವು ಅವರ ಡ್ರೋನ್ಗಳನ್ನ ಬೀಳಿಸಿದ್ವಿ, ಆ 4-5 ಏರ್ಪೋರ್ಟ್ಗಳನ್ನ ಹಂಗೆ ಧ್ವಂಸ ಮಾಡಿದ್ವಿ, ಆ ನಂತರ ಒಂದೇ ದಿವಸದಲ್ಲಿ 14 ಸಿಟಿ ಮೇಲೆ ಅವರು ಅರೆಸ್ಟ್ ಮಾಡ್ಲಿಕ್ಕೆ ಬಂದಾಗ ನಮ್ಮ S-400 ಅಟ್ಯಾಕ್ ಮಾಡ್ಲಿಕ್ಕೆ ಬಂದ ನಮ್ಮ S-400 ಸುದರ್ಶನ ಏನು ಪರಾಕ್ರಮ ತೋರಿಸ್ತು. ಮೋಹನ್ ಚಿತಾಲೆ ಅವರೇ, ಸತ್ಯವನ್ನ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಿಲ್ಲದವರು ಈ ರೀತಿಯಾದಂತ ಬಣ್ಣಗಳನ್ನ ಕಟ್ಟುವಂತ ಕೆಲಸವನ್ನ ಮಾಡ್ತಾರೆ. ಇಂಥವ್ರು ತುಂಬಾ ಜನ ಇರ್ತಾರೆ, ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ಸೈನಿಕರು ಹೊಡೆದಿದ್ದು ನಿಜ, ಮೊನ್ನೆ ಎನ್ಕೌಂಟರ್ ಅಲ್ಲಿ 8 ಜನ ಉಗ್ರರ ಮಟಾಶ್ ಆಗಿದ್ದು ನಿಜ, ಪಾಕಿಸ್ತಾನದ ಒಳಗೆ ಹೋಗಿ ನಮ್ಮ ಮಿಸೈಲ್ಗಳು ಅಲ್ಲಿನ ಪಾಕಿಸ್ತಾನದಲ್ಲಿದ್ದಂಥ ಉಗ್ರ ನೆಲೆಗಳು ಧ್ವಂಸ ಆಗಿದ್ದಂತೂ ನಿಜ. ಈ ಸತ್ಯವನ್ನ ನಾವಲ್ಲ, ನಮ್ಮ ಹೆಮ್ಮೆಯ ಸೇನೆಯ ಅಧಿಕಾರಿಗಳೇ ಬಹಿರಂಗಪಡಿಸ್ತಾರೆ ವಿತ್ ಪ್ರೂಫ್. ಅದನ್ನು ನಾವು ತೋರಿಸಿದ್ದೀವಿ. ಇರೋದನ್ನ ಇದ್ದಂಗೆ ಹೇಳಿದ್ರೆ ಇಂಥವ್ರಿಗೆ ತಡ್ಕೊಳಕ್ ಆಗ್ದಿರ ಈ ತರ ಗೋಧಿ ಮೀಡಿಯಾ, ಆ ಮೀಡಿಯಾ, ಈ ಮೀಡಿಯಾ ಅಂತ ಬಣ್ಣ ಕಟ್ತಾರೆ, ಹೊಟ್ಟೆ ಉರಿ ಅವ್ರಿಗೆ. ಅಲ್ಲ, ಇದು ಕೆಟ್ಟ ಅನ್ಸಲ್ವಾ ಸರ್ ನಮ್ಗೆ? ಇದು ಇವ್ರು ಮಾತಾಡೋದು ಕೆಟ್ಟ ಅನ್ಸಲ್ವಾ? ಆಮೇಲೆ ಇನ್ನೊಂದು ಹೇಳ್ತೇನೆ ಸರ್, ಅದ್ ಯಾರು ರಾಜಹಳ್ಳಿ ಮಂಜುನಾಥ ಏನೋ ಅವ್ರ ಹೆಸರು, ಆ MLA ಹೆಸರು ಮಂಜುನಾಥ್. ಕೊತ್ತೂರು ಮಂಜುನಾಥನ ಇಂಟರ್ನಲ್ ಹೃದಯ ಹೇಳ್ತಾ ಇದೆ, ಇದನ್ನ ನಾನು ತಪ್ಪು ಮಾತಾಡ್ತಾ ಇದ್ದೇನೆ ಅಂತ. ಅವನು ಸಾಕ್ಷ್ಯ, ಅವನು ಮಂಜುನಾಥ ದೇವಸ್ಥಾನದ ಹೋಗಿ ಆಣೆ ಮಾಡಿ ಹೇಳಿ ನಾ ಹೇಳಿದ್ದು ಕರೆಕ್ಟ್ ಏನಂತ. ನಾನೇ ಚಾಲೆಂಜ್ ಕೊಡ್ತೀನಿ, ಅವನು ಬರ್ಲಿ ನಾನು ಬರ್ತೀನಿ ಸರ್. ಈ ತರ ಸೈನ್ಯದ ಮೊರಲ್ ಇವ್ರು ಮಾತಾಡಿದ್ಮೇಲೆ ಡೌನ್ ಆಗಲ್ಲ ಸರ್. हमने ऐसा बहुत लोगों की बात देखी, हमारे आर्मी के चीफ को गुंडा तक बोल दिया है, सड़क छाप गुंडा तक बोल दिया है वो दिल्ली के MP ने, दीक्षित ने. ಸರ್ ಇವಕ್ಕೆಲ್ಲ ನಾವು ಹೆದರಲ್ಲ. ಆದ್ರೆ ಒಂದು, ನಿಮ್ಮ ಚಾನಲಿನ ಮುಖಾಂತರ ನೀವೇನ್ ಸಾರ್ತಾ ಇದ್ರಲ್ಲಪ್ಪ, ಹಿಂಗ್ ಮಾತಾಡಬಾರ್ದು, ಇದು ಒಂದು ಒಳ್ಳೆಯ ಸಂದೇಶ ನೀವು ಕೊಡ್ತಾ ಇದ್ದೀರ ಅಂತ ನನ್ನ ಭಾವಿಸ್ತೇನೆ ಸರ್. ಅದನ್ನ ಕರೆಕ್ಟ್ ಆಗಿ ತಗೊಳ್ಳೋದು ಬಿಡೋದು ಆ ವ್ಯಕ್ತಿಗಳಿಗೆ ಬಿಟ್ಟಿದ್ದು. ಆದ್ರೆ ಇನ್ನೊಂದು ಹೇಳ್ತೇನೆ, ನಮ್ಮ ದೇಶದ ಇನ್ನೊಂದು ರಾಜ್ಯದಲ್ಲಿಯೂ ಕೂಡ ಇಂಥ ನಾಲ್ಗೆ ಹರಿದಿದ್ದಾರಲ್ಲ ಬಿಜೆಪಿ ಜನ, ಅವ್ರಿಗೂ ಕೂಡ ನಾಚಿಕೆ ಬರ್ಬೇಕು ಸರ್. ಅವ ಯಾದವ್ UPಯಲ್ಲಿ ನಾವು ಬರೀ ಈ ಮಂಜುನಾಥಂದ ಅಷ್ಟೇ ಹೇಳ್ತಾ ಇದ್ದೇವೆ. ಆದ್ರೆ ಅವನು ಆ ಕುರೇಶಿ ಮೇಡಮ್ ಬಗ್ಗೆ ಏನು ಅವನಂದ, ಮಧ್ಯಪ್ರದೇಶದ MP, ಅದ ನಂತರ ಮಧ್ಯಪ್ರದೇಶದ ಡೆಪ್ಯೂಟಿ CM ಅವನು ಏನಂದ, इंडिया की सेना पाकिस्तान नरेंद्र मोदी को नतमस्तक हो गया. सर आज नरेंद्र मोदी प्रधानमंत्री, कल XYZ प्रधानमंत्री, हम नतमस्तक नहीं होंगे, हम हमारी देश की रक्षा करेंगे. ಈ ತರ ಎಲ್ಲ ಫಾಲ್ತು ಸ್ಟೇಟ್ಮೆಂಟ್ಗಳನ್ನ ಯಾವ ಪಕ್ಷ ಆಗಲಿ ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ, ಯಾವ ಪಕ್ಷದವರು ಕೊಡಬಾರ್ದು. ಈಗ ನೋಡಿ, ಒಂದು ನಿಯೋಗ ಬಂತು, ಆ ನಿಯೋಗದಲ್ಲಿ ಆ ಕೇರಳದ ಒಬ್ಬ MP ಸ್ಮಾರ್ಟ್ ಇದಾನ ಸರ್, ಹಿಂಗೆ ಕೂದಲ ಎಲ್ಲ ಮಾಡ್ತಾನೆ, ಏನೋ ಹೆಸರು, ತಿರುವನಂತಪುರ MP, ಐ ಫಾರ್ಗಾಟನ್ ಹಿಸ್ ನೇಮ್, ಅವನ್ಗೆ ಮೆಂಬರ್ ಮಾಡಿದ್ದಾರೆ. ಅವ್ನು ಮೆಂಬರ್ ಮಾಡಿದ್ದಕ್ಕೆ ಇಮಿಡಿಯೇಟ್ ಆಗಿ ಕಾಂಗ್ರೆಸ್ ಪಾರ್ಟಿ ಪ್ರೆಸ್ ಕಾನ್ಫರೆನ್ಸ್ ಹೋಗ್ತದೆ, ಶಶಿ ಥರೂರ್, हमको ಶಶಿ ಥರೂರ್ का मेंबरशिप उस कमेटी में मंजूर नहीं है. ಪಕ್ಷಾತೀತವಾಗಿ ನಿಯೋಗ ಹೋಗ್ತಾ ಇದೆ ಸರ್. ಒಂದು ಅಪೋಸಿಷನ್ ಹೋಗ್ತಾ ಇದೆ, NCP ಹೋಗ್ತಾ ಇದೆ, ಆನಂತರ DMK ಹೋಗ್ತಾ ಇದೆ, ಕನ್ನಿಮೊಳಿ ಅವರು ಹೋಗ್ತಾ ಇದ್ದಾರೆ, ಸುಪ್ರಿಯಾ ಸುಳೆ ಹೋಗ್ತಾ ಇದ್ದಾರೆ. ಎಲ್ಲಾ ಜನರು ನೋಡ್ತಾ ಇದ್ದಾರೆ ಸರ್. ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಾರ್ ಹೇಳ್ತಾ ಇದ್ದೇವೆ, ವಾಟ್ ಇಂಡಿಯಾ ಡಿಡ್ ಫಾರ್ ಆಪರೇಷನ್ ಸಿಂಧೂರ್ ಅಂತ. ಇಂತ ಇದ್ದಾಗ ನಮ್ಮ ಜೊತೆ ಇದ್ದು ಸ್ಟೇಟ್ಮೆಂಟ್ ಕೊಡೋ ಬದಲು ಅವರೇ ಒಂದು ಇಂಡಿಪೆಂಡೆಂಟ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂದ್ರೆ, ಇವು 4 ಜನದ ಬಗ್ಗೆ ಹೇಳ್ತಾ ಇದ್ದಾರೆ. ನಾವು ಬರೀ ಮಂಜುನಾಥ್ ಅವ್ರ ಬಗ್ಗೆ ಅಲ್ಲ, ಈ UP BJP ಅವ್ರ ಬಗ್ಗೆನೂ, MP BJP ಅವ್ರ ಬಗ್ಗೆನೂ ಹೇಳ್ತಾರೆ. ಈ ತರ ಸ್ಟೇಟ್ಮೆಂಟ್ ಕೊಡೋದು ತಪ್ಪು ಸರ್. ಅವ್ರು ಕ್ಷಮೆ ಕೇಳಬೇಕು, ರಾಜೀನಾಮೆ